ಆಯೋಗ ಮತ್ತು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಕಂಪ್ಯಾರಿಸನ್ ತುಂಬಾ ತೀವ್ರವಾಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇರುವಂತಹ 7ನೇ ವೇತನ ಆಯೋಗ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸದ್ಯದಲ್ಲೇ ಸಿಗಬೇಕಾಗಿರುವಂತಹ 8ನೇ ವೇತನ ಆಯೋಗ, ಈ ಒಂದು ಆಯೋಗದಲ್ಲಿ ಯಾವ ರೀತಿಯಾದಂತಹ ಡಿಫರೆನ್ಸಸ್ ಗಳಿದೆ, ಯಾವುದರಲ್ಲಿ ಎಷ್ಟು ಲಾಭ ಇದೆ, ಇದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಏನಕ್ಕಂದ್ರೆ ಈ ಟಾಪಿಕ್ ಯಾಕೆ ಕರ್ನಾಟಕದಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗಿ ಸರ್ಕಾರಿ ನೌಕರರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ ಸರಿಸಮಾನವಾಗಿರುವಂತಹ ವೇತನವನ್ನ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನೀಡಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ CS ಷಡಾಕ್ಷರಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರಕ್ಕೆ ಸರಿಸಮಾನ ಆಗಿರುವಂತಹ ಒಂದು ವೇತನ ಸಿಕ್ಕರೆ ಯಾವ ರೀತಿಯಾದಂತಹ ಲಾಭ ಆಗಲಿದೆ, ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಒಂದು ಅಪ್ಡೇಟ್ಸ್ ಗಳು ಬರ್ತಾ ಇದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಮೊಟ್ಟ ಮೊದಲನೇದಾಗಿ ನೀವು ನೋಡೋದಾದ್ರೆ 8ನೇ ವೇತನ ಆಯೋಗ ಕೇಂದ್ರ ವರ್ಸಸ್ 7ನೇ ವೇತನ ಆಯೋಗ ಕರ್ನಾಟಕ ಅಂತ ಹೇಳಲಾಗ್ತಾ ಇದೆ. 8ನೇ ವೇತನ ಆಯೋಗ ಅಂದ್ರೆ ಕೇಂದ್ರದ ಒಂದು ವೇತನ ಆಯೋಗ ಮತ್ತು ಕರ್ನಾಟಕದ 7ನೇ ವೇತನ ಆಯೋಗ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನ, ಭತ್ಯೆ ಮತ್ತು ಸೌಲಭ್ಯಗಳ ವಿವರವಾದ ತುಲನಾತ್ಮಕ ವಿಶ್ಲೇಷಣೆ 2026 ಒಂದು ದೃಷ್ಟಿಕೋನ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಬೇಸಿಕಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನದ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಇಲ್ಲಿ ಏನು ಕಂಪ್ಯಾರಿಸನ್ ಇದೆ. ಆ ಒಂದು ಕಂಪ್ಯಾರಿಸನ್ ಮಾಡಲಾಗ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರಿ ನೌಕರರಿಗೆ ಮುಂದಿನ ದಿನಗಳಲ್ಲಿ ಕೇಂದ್ರ ಮಾದರಿ ವೇತನ ಬಂದ್ರೆ ಯಾವ ರೀತಿಯಾದಂತಹ ಲಾಭ ಆಗ್ಲಿದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇರುವಂತದ್ದು ನೀವು ವೇತನ ಆಯೋಗಗಳ ಒಂದು ಪ್ರಸ್ತುತ ಸ್ಥಿತಿಗತಿ, ಏನ್ ಪ್ರಸ್ತುತ ಸ್ಥಿತಿಗತಿ ಇದೆ ಅಂತ. ಸೊ ಕೇಂದ್ರ ಸರ್ಕಾರವು ಪ್ರಸ್ತುತ 8ನೇ ವೇತನ ಆಯೋಗದ ಜಾರಿಗಾಗಿ ಚರ್ಚೆಯನ್ನ ನಡೆಸುತ್ತಿದೆ. ಇದು ಮುಂದಿನ ವರ್ಷಗಳಲ್ಲಿ ಬೃಹತ್ ಆರ್ಥಿಕ ಬದಲಾವಣೆ ತರಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಕೇಂದ್ರ ಸರ್ಕಾರ ಆಲ್ರೆಡಿ 8ನೇ ವೇತನ ಆಯೋಗವನ್ನ ಜಾರಿಗೆ ತರಬೇಕು ಅಂತ ಇಲ್ಲಿ ಸಮಿತಿಯನ್ನ ರಚನೆ ಮಾಡಿ ರಿಪೋರ್ಟ್ ನೀಡೋದಕ್ಕೆ ಅದನ್ನ ಕಾಲಾವಕಾಶ ಕೂಡ ಆಲ್ರೆಡಿ ನೀಡಲಾಗಿದೆ. ಸೊ ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಒಂದು ರಿಪೋರ್ಟ್ ಕೂಡ ಬಂದು 8ನೇ ವೇತನ ಆಯೋಗ ಬರಲಿದೆ. ಸೊ ಇದಾದ್ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರವು ಇತ್ತೀಚೆಗಷ್ಟೇ ಆಗಸ್ಟ್ 2024ರಿಂದ ಅನ್ವಯವಾಗುವಂತೆ 7ನೇ ವೇತನ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡಿದೆ. ಸೊ ರೀಸೆಂಟ್ ಆಗಿ ನಮ್ಗೆ ಗೊತ್ತು 7ನೇ ವೇತನ ಆಯೋಗವನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಲಾಗುತ್ತೆ 2024ರಿಂದ. ಕೇಂದ್ರದ ವೇತನ ಪರಿಷ್ಕರಣೆಯು ಕರಾರುವಕ್ಕಾಗಿ 10 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ರಾಜ್ಯ ಸರ್ಕಾರಗಳು ಕೂಡ ವೇತನ ಹೆಚ್ಚಿಸಿದರೂ ಕಾಲಮಿತಿಯಲ್ಲಿ ದೊಡ್ಡ ಅಂತರವಿರುತ್ತದೆ. ಸೊ ಕೇಂದ್ರ ಸರ್ಕಾರ 10 ವರ್ಷಗಳಿಗೊಮ್ಮೆ ತಮ್ಮ ಒಂದು ಸರ್ಕಾರಿ ನೌಕರರ ವೇತನವನ್ನ ಜಾಸ್ತಿ ಮಾಡುವಂತದ್ದು ಒಂದು ಸಾಮಾನ್ಯ ಪ್ರೊಸೀಜರ್ ಆಗಿದೆ. ಸೊ ರಾಜ್ಯ ಸರ್ಕಾರಗಳು ಕೂಡ ಜಾಸ್ತಿ ಮಾಡಿದ್ರು ಅದರಲ್ಲಿಯೂ ಹೆಚ್ಚಿನ ಒಂದು ಸಮಯಾವಕಾಶ ತೆಗೆದುಕೊಳ್ಳುತ್ತವೆ. ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಕರ್ನಾಟಕದ 7ನೇ ವೇತನ ಆಯೋಗದ ಮುಖ್ಯಾಂಶಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಫಿಟ್ಮೆಂಟ್ ಹೆಚ್ಚಳ. ಸೊ ಫಿಟ್ಮೆಂಟ್ ಹೆಚ್ಚಳ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ನೌಕರರಿಗೆ ಮೂಲ ವೇತನದಲ್ಲಿ 27.5% ಫಿಟ್ಮೆಂಟ್ ಹೆಚ್ಚಳವನ್ನ ನೀಡಲಾಗಿದೆ. ಇದು ಒಟ್ಟು ವೇತನದಲ್ಲಿ ಗಣನೀಯವಾಗಿರುವಂತಹ ಏರಿಕೆ ತಂದಿದೆ. ಕನಿಷ್ಠ ಹಾಗೂ ಗರಿಷ್ಠ ವೇತನಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಕನಿಷ್ಠ ಮೂಲ ವೇತನವನ್ನ 17,000 ರೂಪಾಯಿಗಳಿಂದ 27,000 ರೂಪಾಯಿಗಳಿಗೆ ಹಾಗೂ ಗರಿಷ್ಠ ವೇತನವನ್ನ 2,41,200 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಭತ್ಯೆಗಳ ಒಂದು ಪರಿಷ್ಕರಣೆ ಯಾವ ರೀತಿಯಾಗಿದೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಮನೆ ಬಾಡಿಗೆ ಭತ್ಯೆ HRAಯಲ್ಲಿ 32% ಏರಿಕೆ ಮಾಡಲಾಗಿದೆ ಹಾಗೂ DA ಅನ್ನ ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಪರಿಷ್ಕರಿಸಲಾಗಿದೆ. ಸೊ ಈ ರೀತಿಯಾದಂತಹ ಒಂದು ಪಾಯಿಂಟ್ಸ್ ಗಳು ಆಗಲಿದೆ, ಬರುವ ಒಂದು ಬೃಹತ್ ಸಾಧ್ಯತೆ ಇದೆ. ಸೊ ಈ ಒಂದು ಜಾರಿ ಹಾಗೂ ಆರ್ಥಿಕ ಹೊರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡಿದ್ರೆ ಈ ಶಿಫಾರಸುಗಳು ಜಾರಿಯಾದರೆ 1 ಕೋಟಿಗೂ ಅಧಿಕ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದ್ದು ಬೊಕ್ಕಸಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಕನಿಷ್ಠ ಮೂಲ ವೇತನ ಇಲ್ಲಿ ಹೋಲಿಕೆ ಮಾಡೋದಾದ್ರೆ 7ನೇ ವೇತನ ಆಯೋಗದಲ್ಲಿ ಒಂದು 17,000 ರೂಪಾಯಿ ಇರುವಂತಹ ವೇತನ 27,000 ರೂಪಾಯಿ ಆಗುತ್ತೆ. ಸೊ ಇದು 7ನೇ ವೇತನ ಆಯೋಗದಲ್ಲಿ. ಆದ್ರೆ 8ನೇ ವೇತನ ಆಯೋಗದಲ್ಲಿ ಒಂದು ಕೇಂದ್ರ 7ನೇ ವೇತನ ಆಯೋಗ ಹಿಂದಿಂದು 18,000 ರೂಪಾಯಿ ಕನಿಷ್ಠ ವೇತನ ಇತ್ತು. ಕರ್ನಾಟಕದಲ್ಲಿ
17,000 ಇತ್ತು, ಅದನ್ನ 27,000 ಇವಾಗ ಮಾಡಿದ್ದಾರೆ 7ನೇ ವೇತನ ಆಯೋಗದಲ್ಲಿ. ಬಟ್ ಕೇಂದ್ರ 8ನೇ ವೇತನ ಆಯೋಗದ ನಿರೀಕ್ಷಿತ ವೇತನ ಬಂದ್ಬಿಟ್ಟು 51,480 ರೂಪಾಯಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಡಬಲ್ ಆಗಲಿದೆ ಅಂತ, ಒಂದು ಮಿನಿಮಮ್ ಪೆನ್ಷನ್ ಅಥವಾ ಮಿನಿಮಮ್ ವೇತನ ಡಬಲ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಕೇಂದ್ರದ 8ನೇ ವೇತನ ಆಯೋಗದ ಅಂಕಿಅಂಶಗಳ ಪ್ರಸ್ತುತ ಚರ್ಚೆಯಲ್ಲಿದ್ದು ವೇತನ ಬಂದ್ಬಿಟ್ಟು ಡಬಲ್ ಆಗಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಭತ್ಯೆಗಳಲ್ಲಿನ ಒಂದು ಪ್ರಮುಖ ವ್ಯತ್ಯಾಸಗಳ ಬಗ್ಗೆ ನಾವು ಮಾತನಾಡುವುದಾದ್ರೆ, ಸೊ ಏನಿದೆ ಭತ್ಯೆಗಳಲ್ಲಿ ಪ್ರಮುಖ ವ್ಯತ್ಯಾಸಗಳು, ಯಾಕೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಅವರ ಒಂದು ವೇತನದಲ್ಲಿ ಯಾಕೆ ಇಷ್ಟು ಡಿಫರೆನ್ಸಸ್ ಇದೆ ಅಂತ ನಾವು ಮಾತನಾಡೋದಾದ್ರೆ, ಸೊ ಪ್ರಮುಖ ಕಾರಣಗಳು ಬಂದ್ಬಿಟ್ಟು ತುಟ್ಟಿ ಭತ್ಯೆ, ಡಿಯರೆನ್ಸ್ ಅಲೋವೆನ್ಸ್ ಬಂದ್ಬಿಟ್ಟು ಮೊಟ್ಟ ಮೊದಲನೇ ಒಂದು ಕಾರಣ ಆಗುತ್ತೆ. ಏನಕ್ಕಂದ್ರೆ ಡಿಯರೆನ್ಸ್ ಅಲೋವೆನ್ಸ್ ಒಂದು ದೊಡ್ಡ ಕಾಂಪೋನೆಂಟ್ ಆಗುತ್ತೆ ಸ್ಯಾಲರಿಯಲ್ಲಿ. ಸೊ ಹಣದುಬ್ಬರ AICPI ಆಧರಿಸಿ ವರ್ಷಕ್ಕೆ 2 ಬಾರಿ ಜನವರಿ ಮತ್ತು ಜುಲೈನಲ್ಲಿ ನಿರಂತರವಾಗಿ DA ಹೆಚ್ಚಿಸುತ್ತಿದ್ದಾರೆ. ಇದು ಶೀಘ್ರವಾಗಿ ನೌಕರರ ಕೈ ಸೇರುತ್ತದೆ. ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರವು ಕೇಂದ್ರದ ಮಾದರಿಯನ್ನೇ ಅನುಸರಿಸುತ್ತಿದೆ. ಆದರೂ ಕೂಡ ಆರ್ಥಿಕ ಸ್ಥಿತಿಗಳ ಕಾರಣದಿಂದಾಗಿ ಆದೇಶ ಹೊರಬೀಳಲು ಹಲವಾರು ತಿಂಗಳುಗಳ ವಿಳಂಬವಾಗುವುದು ಸಾಮಾನ್ಯ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಡಿಫರೆನ್ಸ್ ಅಂದ್ರೆ 0.72 ನೀಡಲಾಗುತ್ತೆ. ಸೊ ಏನಿದು 0.72 ಸೂತ್ರ ಅಂದ್ರೆ, ಕೇಂದ್ರ ಸರ್ಕಾರ 1% ನೀಡಿದಾಗ ರಾಜ್ಯ ಸರ್ಕಾರ ಬರೀ 0.72 ಮಾತ್ರ ನೀಡುತ್ತೆ. ಸೊ ಇದು 7ನೇ ವೇತನ ಆಯೋಗದ ವರದಿಯ ಪ್ರಕಾರ. ಫಾರ್ ಎಕ್ಸಾಂಪಲ್, ಕೇಂದ್ರ ಸರ್ಕಾರ 2% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದ್ರೆ ರಾಜ್ಯ ಸರ್ಕಾರ ಬರೀ 1.5% ಅಥವಾ 1% ಹೆಚ್ಚಳ ಮಾಡುತ್ತೆ, ಅದನ್ನ ರೌಂಡ್ ಮಾಡಿ. ಈ ರೀತಿ ಆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಕಡಿಮೆ ತುಟ್ಟಿ ಭತ್ಯೆ ಹೆಚ್ಚಳ ಆಗ್ತಾ ಇರುವಂತದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು 0.72 ಅಂತೂ ಇತ್ತೀಚೆಗೆ ಫಾಲೋ ಮಾಡ್ತಾ ಇರುವಂತದ್ದು 7ನೇ ವೇತನ ಆಯೋಗದ ರಿಪೋರ್ಟ್ ಪ್ರಕಾರ ಈ ರೀತಿ ಫಾರ್ಮುಲಾನ ರೆಡಿ ಮಾಡಲಾಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮನೆ ಬಾಡಿಗೆ ಭತ್ಯೆ HRA. ಇದಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ, ಕೇಂದ್ರ ನಗರಗಳನ್ನ XY ಮತ್ತು Z ಎಂದು ವರ್ಗೀಕರಿಸಿ ಮೆಟ್ರೋ ನಗರಗಳಲ್ಲಿ ಅತಿ ಹೆಚ್ಚಿನ ಶೇಕಡಾವಾರು ಅಂದ್ರೆ 30%ರವರೆಗೆ HRA ನೀಡಲಾಗ್ತಾ ಇದೆ. ಸೊ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಅಂದ್ರೆ, 7ನೇ ವೇತನ ಆಯೋಗದ ಅಡಿ HRA 32% ಪರಿಷ್ಕರಿಸಲಾಗಿದ್ರೂ ಕೂಡ ಕೇಂದ್ರದ X ವರ್ಗದ ನಗರಗಳ ಭತ್ಯೆಗೆ ಹೋಲಿಸಿದರೆ ರಾಜ್ಯದ ಒಟ್ಟಾರೆ ಮಿತಿ ಕಡಿಮೆ ಇರುತ್ತದೆ. ಸೊ HRA ಕೂಡ ಕೇಂದ್ರಕ್ಕೆ ಹೋಲಿಸಿದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಕಡಿಮೆ ಸಿಗ್ತಾ ಇರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತದ್ದು ಪಿಂಚಣಿ ಸೌಲಭ್ಯಗಳನ್ನ ಇಲ್ಲಿ ನೀವು ಕಂಪೇರ್ ಮಾಡಿದ್ರೆ ಯಾವ ರೀತಿಯಾಗಿದೆ ಅಂತ ನೋಡಿ. ಸೊ ಪಿಂಚಣಿ ಸೌಲಭ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ನೋಡಿ, ಕರ್ನಾಟಕ 7ನೇ ವೇತನ ಆಯೋಗದ ಒಂದು ಅಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನ 8,500 ರೂಪಾಯಿಯಿಂದ ಏರಿಕೆ ಮಾಡಿ 13,500 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಆದರೆ ರಾಜ್ಯದ ಗರಿಷ್ಠ ಪಿಂಚಣಿಯನ್ನ 75,300 ರೂಪಾಯಿಯಿಂದ 1,20,600 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಅಂಡ್ ಕೇಂದ್ರದ 8ನೇ ವೇತನ ಆಯೋಗದ ಜಾರಿಯಾದರೆ ಕೇಂದ್ರದ ನಿವೃತ್ತ ನೌಕರರ ಕನಿಷ್ಠ ಪಿಂಚಣಿ ಗಣನೀಯವಾಗಿ ಇನ್ಕ್ರೀಸ್ ಆಗಲಿದ್ದು ಅಂದಾಜು 25,000 ರೂಪಾಯಿಗಿಂತ ಹೆಚ್ಚು ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರ ಪಿಂಚಣಿ ಗಣನೀಯವಾಗಿ ಇನ್ಕ್ರೀಸ್ ಆಗಲಿದ್ದು 25,000 ರೂಪಾಯಿಗಿಂತ ಹೆಚ್ಚಿನ ಒಂದು ಹೆಚ್ಚಳ ಆಗಲಿದೆ ಅಂತ ಹೇಳ್ತಿದ್ದಾರೆ. ಇದು ಮುಂದಿನ ವರ್ಷಗಳಲ್ಲಿ ರಾಜ್ಯ ಮತ್ತು ಕೇಂದ್ರದ ನಿವೃತ್ತ ನೌಕರರ ನಡುವೆ ದೊಡ್ಡ ಆರ್ಥಿಕ ಅಂತರ ಸೃಷ್ಟಿ ಮಾಡಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸರ್ಕಾರದ ಬೊಕ್ಕಸದ ಮೇಲೆ ಆರ್ಥಿಕ ಹೊರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸರ್ಕಾರದ ಬೊಕ್ಕಸದ ಮೇಲೆ ಆರ್ಥಿಕ ಹೊರೆಯನ್ನ ಡಿಸ್ಕಸ್ ಮಾಡ್ತಾ ಹೋದ್ರೆ ಇಲ್ಲಿ 20,208 ಕೋಟಿ ರೂಪಾಯಿ ರಾಜ್ಯದ ವಾರ್ಷಿಕ ಆರ್ಥಿಕ ವೆಚ್ಚ ಕರ್ನಾಟಕದಲ್ಲಿ 7ನೇ ವೇತನ ಆಯೋಗ ಜಾರಿಗೊಳಿಸಿದ್ದರಿಂದ ಬೊಕ್ಕಸದ ಮೇಲಾಗಿರುವ ಹೆಚ್ಚುವರಿ ವಾರ್ಷಿಕ ಹೊರೆಯಾಗಿದೆ. ಸೊ ಕೇಂದ್ರ ಈ ಒಂದು 8ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡಿದ ನಂತರ ಲಕ್ಷಾಂತರ ಕೋಟಿ ರೂಪಾಯಿಯಷ್ಟು ಆರ್ಥಿಕ ಹೊರೆ ಹೆಚ್ಚಳ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. 8ನೇ ವೇತನ ಆಯೋಗದಿಂದ ಕೇಂದ್ರ ಸರ್ಕಾರಕ್ಕೆ ಬೀಳುವ ಬೃಹತ್ ಆರ್ಥಿಕ ಹೊರೆ ಮತ್ತು ಹಣದುಬ್ಬರು ದೊಡ್ಡ ಒಂದು ಸವಾಲಾಗಿ ಪರಿಣಮಿಸಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಒಂದು ಪ್ರಮುಖ ಬೇಡಿಕೆಗಳು ಮತ್ತು ಅವುಗಳ ಒಂದು ವರದಿಗಳು ಯಾವ ರೀತಿಯಾಗಿದೆ ಅಂತ. ಸೊ ಪ್ರಮುಖ ಬೇಡಿಕೆಗಳ ಬಗ್ಗೆ ಮಾತನಾಡುವುದಾದ್ರೆ, ಬೃಹತ್ ವೇತನದ ಒಂದು ಅಂತರ. ಕೇಂದ್ರ ನೌಕರರಿಗೆ 8ನೇ ವೇತನ ಆಯೋಗ ಜಾರಿಯಾದರೆ ಅವರ ವೇತನವು ರಾಜ್ಯ ನೌಕರರುಗಳಿಗಿಂತ ಬಹುಪಾಲು ಹೆಚ್ಚಾಗುತ್ತದೆ. ಸಮಾನತೆಯ ಒಂದು ಬೇಡಿಕೆ, ಸೆಂಟ್ರಲ್ ಪ್ಯಾರಿಟಿ ಅಂತ ಕರೀತಾರೆ. ಈ ಅಂತರವು ರಾಜ್ಯ ಸರ್ಕಾರಿ ನೌಕರರಲ್ಲಿ ಅಸಮಾಧಾನ ಮೂಡಿಸುವ ಸಾಧ್ಯತೆ ಇದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನದ ಒಂದು ಬೇಡಿಕೆ ತೀವ್ರವಾಗಿ ಬರ್ತಾ ಇದೆ. ಹಣದುಬ್ಬರ ಒಂದು ಸವಾಲು ಕೂಡ ಇದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಸ್ತುತ 7ನೇ ವೇತನ ಆಯೋಗವು ರಿಲೀಫ್ ನೀಡಿದ್ದರೂ ಕೂಡ ಭವಿಷ್ಯದ ಹಣದುಬ್ಬರವನ್ನ ಎದುರಿಸಲು 8ನೇ ವೇತನ ಆಯೋಗದ ಮಟ್ಟದ
ಏರಿಕೆ ಬೇಕಾಗುತ್ತದೆ. ರಾಜ್ಯ ಬಜೆಟ್ ಮೇಲಿನ ಭವಿಷ್ಯದ ಒತ್ತಡ ಅಂತ ಕೂಡ ಹೇಳಲಾಗ್ತಾ ಇದೆ. ಭವಿಷ್ಯದಲ್ಲಿ ಕೇಂದ್ರಕ್ಕೆ ಸಮಾನವಾದ ಒಂದು ವೇತನ ನೀಡಲು ರಾಜ್ಯ ಸರ್ಕಾರ ತನ್ನ ಬಜೆಟ್ ಮತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಕಡಿತ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಬಜೆಟ್ ನಲ್ಲಿ ಕಡಿತವನ್ನು ಕೂಡ ಮಾಡಬಹುದಾಗಿದ್ದು ಮುಂದಿನ ಒಂದು ದಿನಗಳಲ್ಲಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ವಿಡಿಯೋನ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತ